ನಿಂಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ನನ್ನ ಹೆಸರು ನಿಕ್ಕಿ. ಜೀವನದಲ್ಲಿ ನಾನು ಸ್ಟ್ರಗಲ್ ಮಾಡುವಾಗ ಲೈಫಲ್ಲಿ ಎಲ್ಲ ಇತ್ತು. ನಾನು ಯಾರಿಗಾಗಿ ಸೆಟ್ಲ್ ಆದ್ನೋ ಅವರೇ ನನ್ನ ಜೊತೆ ಇಲ್ಲ. ಅವರು ಅಂದರೆ ನನ್ನ ಐಶು. ಯಾವಾಗಲೂ ಜಗಳ ಆಗ್ತಿತ್ತು. ಅದು ನನ್ನಿಂದನ ಅವಳಿಂದನ ಗೊತ್ತಿಲ್ಲ. ಅವಳು ನನ್ನ ಬಿಟ್ಟು ಹೋದಾಗ ನನಗೆ ಅರ್ಥ ಆಗಿದ್ದೊಂದೇ, ಪ್ರೀತಿನ ಕಾಪಾಡ್ಕೊಳ್ಬೋದು, ಆದರೆ ಹಿಡಿದಿಟ್ಕೊಳಕ್ಕಾಗಲ್ಲ. ಅವಳ ನೆನಪುಗಳು, ಅವಳೊಟ್ಟಿಗೆ ನನ್ನ ಪಯಣ ಮರೆಯೋಕ್ಕೆ ಆಗ್ತಿಲ್ಲ. ಅವತ್ತು ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿ. ನಿಂಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಎಸ್ ಸರಿ ಅಂತ ಕಾಲ್ ಮಾಡ್ತಿದ್ಯಾ? ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಅವನ ಜೊತೆ ಮಾತಾಡ್ತಿದ್ದೆ. ಒಂಚೂರು ಮ್ಯಾನರ್ಸ್ ಇಲ್ಲ ಅಲ್ವಾ ನಿನ್ಗೆ? ನಾನು ನಿನ್ನ ಕ್ಷಣ ಬೈದೆ, ಬಟ್ ನೀನು ಹೇಳಿದ್ಮೇಲೆ ನನಗೆ ಅರ್ಥ ಆಯಿತು. ನಿನ್ನ ಬೈದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ನೀನ್ ಮಾತ್ರ ಏನ್ ಬೇಕಿದ್ರು ಬೈಬೋದಲ್ವಾ? ಮತ್ತಿನ್ನೇನು, ನಾವು ನಿಂಗೆ ಎಷ್ಟನ ಅಂತ ಕಾಲ್ ಮಾಡಲಿ? ನಾನು ಯಾವುದೋ ಬೇರೆ ಬೇರೆ ಪ್ರೆಷರ್ ಇರ್ತೀನಿ, ಯಾವುದು ಅಂತ ನೋಡಲಿ. ಯಾರಿಗೆ ಕೋಪ ಬಂದರೂ ಹೀಗೆ ಮಾಡೋದು. ಸರಿ ಆಯಿತು, ನಂದೇ ತಪ್ಪು. ಸುಮ್ಮನೆ ಜಗಳ ಮಾಡಿ ನಾನು ಮೂಡ್ ಆಫ್ ಮಾಡಬೇಡ. ನಿನ್ನ ಈ ಜಗಳದಲ್ಲಿ ನಾನೇನು ಫೋನ್ ಮಾಡ್ತಾನದೇ ಮರ್ತೋಯ್ತು. ಅರ್ಥ ಆಯ್ತು. ನಾನೇ ಜಗಳ ಮಾಡಿ ಮೂಡ್ ಆಫ್ ಮಾಡ್ತಿರೋದು. ಯಾವಾಗಲೂ ನಾನೇ ಜಗಳ ಆಡೋದು ಅಲ್ವಾ?
ಯಾಕೆ ನೀವು ಹುಡುಗರೆಲ್ಲ ಯಾವಾಗಲೂ ನಮ್ಮದೇ ಮೊದಲು ತಪ್ಪು ಅಂತಿರ್ತೀರೋ ನನಗೊತ್ತು ಗೊತ್ತಿಲ್ಲ. ಓ ನೀನು ಹಾಗೆ ಹೇಳ್ತಾ ಇದೆಯಾ? ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್ ನನ್ನನ್ನು ಯಾರ ಜೊತೆ ಕಂಪೇರ್ ಮಾಡಬೇಡ ಅಂತ. ನನಗೆ ಅಂತ ಒಂದು ವ್ಯಾಲ್ಯೂ ಇದೆ. ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಥರ ಅಲ್ಲ. ನಾನು ನಿನ್ನ ಯಾರ ಜೊತೆನೂ ಕಂಪೇರ್ ಮಾಡ್ತಿಲ್ಲ. ಇವಾಗ ಯಾಕೆ ಸಡನ್ ಆಗಿ ವಿನೋದ್ನ ಒಳಗೆ ತರ್ತಿದ್ಯಾ? ಛೀ, ನಾಚಿಕೆ ಅಲ್ವಾ ಅವನ ಹೆಸರು ಹೇಳಕ್ಕೆ? ದಟ್ಸ್ ಇಟ್, ಏನಫ್ ಶೋ, ಅವನ ಹೆಸರು ತೆಗಿಬೇಡ. ಯಾರು ಇವಾಗ ಅವನ ಒಳಗೆ ತಂದಿದ್ದು? ನಾನಾ ನೀನಾ? ಐ ಟೋಲ್ಡ್ ಯು ಏನಫ್. ನಾನೇ ಹೇಳಿದ್ದು ಸಾರಿ. ಸಮಾಧಾನನ ಇವಾಗ ನಿಂಗೆ? ಏನೋ ಒಂದು ಜಗಳ ಆಗ್ಬೇಕಲ್ವಾ ಯಾವಾಗ್ಲೂ? ಪದೇ ಪದೇ ಇದೇ ಆಯ್ತು. ನಾನು ಎಸ್ಸಲ್ಲ ಅಂತ ನೋಡ್ಲಿ? ಹೇಳಿ ಸರ್, ಯಾವಾಗ್ಲೂ ನೀವೇನಂದ್ರೂ ನಾನು ಸುಮ್ಮನೆ ಇರ್ಬೇಕು? ಯಾವ ತರ ಮಾತಾಡಿದ್ರು ಸುಮ್ಮನೆ ಕೇಳಿಸ್ಕೋಬೇಕು ಅಲ್ವಾ? ಹಾ, ನನ್ನ ಗೊಂಬೆ ಅನ್ಕೊಂಡಿದ್ದೀರಾ? ಏನೋ ನನ್ನ ಬೈಕೊಳ್ತಾ ಇದೆಯಾ ಅಥವಾ ವಿನೋದ್ನ ನೆನ್ಸ್ಕೊತಾ ಇದೆಯಾ? ಇಲ್ಲ, ನನಗೆ ಗೊತ್ತು ನೀನೇನೋ ಬೈಕೊಂಡೆ. ಹೇಳು, ನಿನ್ ಬಗ್ಗೆ ನನಗೆ ಗೊತ್ತಿಲ್ಲ. ಹೌದು, ಬೈದೆ. ನೀವು ಇಡೀ ವಂಶನ ನೆನ್ಪು ಮಾಡ್ಕೊಂಡು ಬೈದೆ. ಬಾಯಿ ಮುಚ್ಚು. ನಮ್ಮ ಮನೆಯವರೆಲ್ಲ ಏನು ಮಾಡಿದ್ರು ನಿನಗೆ? ಯಾರು ನಿಮ್ಮ ಮನೆಯವ್ರ ಥರ ಅಲ್ಲ. ಅವ್ರ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯಾವುದೇ ರೈಟ್ಸ್ ಇಲ್ಲ. ಇವತ್ತು ಕೂಡ ಜಗಳ ಆಡ್ತಿದ್ಯಾ ಅಲ್ವಾ? ಇವತ್ತೇನು ಅಂತ ಗೊತ್ತಾ? ಸರಿ, ಏನಾದರೂ ಮಾಡ್ಕೊಳ್ಳಿ. ನಿಕ್ಕಿ, ನಾನು ನಿಮ್ಗೇನಂದ್ರೂ ನೀವು ಚೇಂಜ್ ಆಗೋಲ್ಲ. ಯಾವಾಗಲೂ ನಿಮಗೆ ಬೇರೆಯವ್ರದ್ದೇ ಚಿಂತೆ ಅಲ್ವಾ? ಸುಮ್ಮನೆ ಒಂದು ಕೆಲಸ ಮಾಡಿ, ಹೋಗಿ ನಮ್ಮ ಮನೆಯವ್ರ ಜೊತೆನೋ ಅಥವಾ ವಿನೋದ್ ಜೊತೆ ಹೋಗಿ ಇದ್ಬಿಡಿ. ಹೌದಮ್ಮ, ನನಗೆ ಅವಳು ವಿನೋದ್ ಚಿಂತೆ. ಅವನ ಹೆಸರು ಕೇಳಿದ್ರೆ ನೋಡು ಹೇಗಾಗಿದೆ ಅಂತ. ವಿನೋದ್ ಅಂತೆ, ವಿನೋದ್. ಸುಮ್ಮನೆ ನನಗೆ ಕೋಪ ಬರಿಸ್ಬೇಡ. ನಾನು ಹೇಳಿದ್ದು ನಿನಗೆ. ಇವತ್ತು ಏನು ಅಂತ ನಿಂಗೆ ನಿಜವಾಗ್ಲೂ ಗೊತ್ತಾ? ಇವತ್ತೇ ನನಗೆ ಮೂಡ್ ಆಫ್ ಮಾಡ್ತಾ ಇದೆಯಾ? ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ನೀನು ಮುಂಚೆ ಇದ್ದಾಗಿಲ್ಲ, ತುಂಬ ಚೇಂಜ್ ಆಗಿದೆಯಾ. ನನಗೂ ಗೊತ್ತಾಗುತ್ತೆ. ಯು ಹ್ಯಾವ್ ಟೇಕನ್ ಮೀ ಫಾರ್ ಗ್ರಾಂಟೆಡ್ ಅಲ್ವಾ? ಗೊತ್ತು ಗೊತ್ತು, ಯಾವಾಗ ಬೇಕಿದ್ರು ಸಿಗ್ತಾಳೆ. ನೀನು ಯಾರ ಜೊತೆ ಜಗಳ ಆಡಿದ್ರು ಅದ್ರ ಕೋಪ ತೀರಿಸ್ಕೊಳ್ಳೋಕ್ಕೆ ನಾನೇ ಅಲ್ವಾ ನಿನಗೆ ಸ್ಟ್ರೆಸ್ ಬಸ್ಟರ್? ನೀನು ನನಗೆ ಪ್ರಪೋಸ್ ಮಾಡೋಕ್ಕೆ ಮುಂಚೆ ಹೆಂಗಿದ್ದೆ? ಆಫೀಸ್ನಲ್ಲಿ ವರ್ಕ್ ಪ್ರೆಷರ್, ಅದ್ರ ಜೊತೆ ನೀನು ಟಾರ್ಚರ್ ಬೇರೆ. ಹೌದಾ? ನಾನು ನಿನಗೆ ಟಾರ್ಚರ್ ಕೊಡ್ತಿದ್ದೀನಾ? ಮತ್ತೆ ಟಾರ್ಚರ್ದು ಇನ್ನೇನಿದು? ಹೌದಾ? ಸರಿ. ಇಷ್ಟು ವರ್ಷ ಆದರೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಇಶು. ಅದಕ್ಕೆ ಇಷ್ಟು ಬೈದ್ರೂ ಸುಮ್ಮನೆ ಇರೋದು. ಜಗಳ ಶುರು ಮಾಡಿದ್ ನೀನು. ನಾನಾ? ಅವಾಗ್ಲಿಂದ ನೀನ್ ಜಗಳ ಮಾಡ್ತಿರೋದು, ನಾನಲ್ಲ. ಹೌದಮ್ಮ, ನಂದೇ ತಪ್ಪು. ಹೌದು, ನಿಂದಲ್ಲ, ನಂದೇ ತಪ್ಪು. ನಾನು ಅದನ್ನ ಹೇಳ್ತಾ ಇರೋದು. ನೀನ್ ಯಾಕೆ ಸೈಲೆಂಟ್ ಆಗಿದ್ಯಾ? ನೀನು ವಿನೋದ್ ನೆನ್ಪಡ್ಕೊತಾ ಇದೆಯಾ ಇಲ್ಲ ಏನು ನಮ್ಮ ವಂಶ ನೆನ್ಪಡ್ಕೊತಾ ಇದೆಯಾ? ನಾನು ನಿನ್ ಥರ ಅಲ್ಲ. ನಿನ್ಗೆ ಯಾವಾಗ್ಲೂ ಅದೇ ಜ್ಞಾನನಾ? ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಬಾಯ್.
ನಾಟಕ ಎಲ್ಲ ಬೇಡ, ಇಲ್ಲಿಗೆ ಯಾಕೆ ಬಂದಿದ್ದು? ಹ್ಯಾಪಿ ಆನಿವರ್ಸರಿ ಐಶು. ಇದಕ್ಕೇನ್ ಕಮ್ಮಿ ಇಲ್ಲ. ಸುಮ್ಮನೆ ಹಾಗೆ ಸರ್ಪ್ರೈಸ್ ಕೊಡೋಣ ಅಂತ. ನೀನ್ ಮಾಡಿದ ಕೆಲ್ಸಕ್ಕೆ ನಂಗೆ ಮೂಡ್ ಆಫ್ ಆಗಿದೆ. ಮತ್ತೆ ಹಂಗೆ ಮಾಡಲ್ಲ ಐಶು. ಸಾರಿ ನನ್ನ ಕೇಳಿದ್ನಲ್ಲ. ಮಾತಾಡಿಸ್ಬೇಡ ನೀನು. ಸರಿ ಬಾ ಕೂತ್ಕೋ. ಥ್ಯಾಂಕ್ ಯು ಐಶು. ಕಾಫಿ ಸೂಪರ್ ಆಗಿದೆ. ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸಾರಿ ಐಶು, ನಿನ್ನ ಹತ್ರ ಹಾಗೆ ಮಾತಾಡಬಾರ್ದಾಗಿತ್ತು. ನಾನು ನಿನ್ನ ಹತ್ರ ವಿನೋದ್ ಬಗ್ಗೆ ಮಾತಾಡಬಾರ್ದಿತ್ತು. ಸ್ವಲ್ಪ ಜಾಸ್ತಿನೇ ಮಾಡಿದೆ ಅನ್ಸುತ್ತೆ ಅಲ್ವಾ? ಸ್ವಲ್ಪ ಅಲ್ಲ, ತುಂಬಾನೇ. ಕಮಾನ್ಯ, ನಿನ್ನ ಹತ್ರ ಅಲ್ಲದೆ ಯಾರ್ದ ಜಗಳ ಮಾಡಲಿ ಹೇಳು? ಮಾಡ್ತೀಯಾ. ಅದ್ ಸರಿ, ನೀನ್ ಬರೀ ಬೊಕ್ಕೆ ತಂದಿದ್ಯಾ? ನನ್ಗಂತ ಬೇರೆ ಗಿಫ್ಟ್ ತಂದಿಲ್ವಾ? ನಿನಗೆ ಗಿಫ್ಟು ನಾಳೆ ತಂದು ಕೊಡ್ತೀನಿ. ನೀನು ಯಾವತ್ತೂ ಯೋಚನೆ ಮಾಡಿರಬಾರ್ದು, ಅಂಥದ್ದೊಂದು ಗಿಫ್ಟ್ ತಂದು ಕೊಡ್ತೀನಿ. ಅದು ಸರಿ, ನೀನು ನನ್ನದೇ ಗಿಫ್ಟ್ ಕೇಳ್ತಾ ಇದೆಯಲ್ವಾ? ನನಗೋಸ್ಕರ ಏನು ಗಿಫ್ಟ್ ತಂದಿಲ್ವಾ? ನೀನ್ ನಂಗೆ ನಾಳೆ ಕೊಡ್ತೀಯ ಅಂದಮೇಲೆ ನಾನು ನಿಂಗೆ ನಾಳೆನೇ ಕೊಡ್ತೀನಿ. ಇವತ್ತು ಇಷ್ಟೇನಾ? ಬೇರೇನಿಲ್ವಾ? ಏನ್ ಕೊಡ್ಬೇಕು? ಸಮಥಿಂಗ್ ಸ್ಪೆಷಲ್. ಸಮಥಿಂಗ್ ಅಂದ್ರೆ? ಕಾಫಿ ಕೊಟ್ಟಿದ್ದೀನಿ ತಾನೆ, ಬಾಯ್ ಮುಚ್ಕೊಂಡು ಕುಡಿ. ಬಾಯಿ ಮುಚ್ಕೊಂಡು ಹೇಗೆ ಕುಡಿಯೋಕ್ಕಾಗುತ್ತೆ? ಯಾರೋ ಬಂದ್ರು ಅನ್ಸುತ್ತೆ, ನೀನ್ ಬೇರೆ ಇಲ್ಲೇ ಇದೆಯಾ? ಐಶು, ಬಾಗಿಲು ತೆಗಿಯಮ್ಮ. ಅಪ್ಪನ? ಅಯ್ಯೋ, ಏನ್ ಮಾಡೋದೀಗ? ನಿಕ್ಕಿ ಅಪ್ಪ ಬಂದಿದ್ದಾರೆ. ನಿಮ್ಮಪ್ಪನಾ? ಹೌದು, ನಮ್ಮಪ್ಪನೇ. ಐಶು, ಏನ್ ಮಾಡ್ತಾ ಇದೀಯ ಇನ್ನು? ಒಂದು ಬಾಗಿಲು ತೆಗಿಯಮ್ಮ. ಅವಳು ನನ್ನ ಬಿಟ್ಟು ಹೋದಾಗ ನನಗೆ ಅರ್ಥ ಆಗಿದ್ದೊಂದೇ, ಪ್ರೀತಿನ ಕಾಪಾಡ್ಕೊಳ್ಬೋದು, ಆದರೆ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಅವಳ ನೆನಪುಗಳು, ಅವಳೊಟ್ಟಿಗೆ ನನ್ನ ಪಯಣ ಮರೆಯೋಕ್ಕೆ ಆಗ್ತಿಲ್ಲ.